ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಮತ್ತೆಲ್ಲರಿಗೂ ಸ್ವಾಗತ. ನಮ್ಮನೇಲಿ ವರಮಹಾಲಕ್ಷ್ಮಿ ಹಬ್ಬ ಹೇಗೆ ಮಾಡಿದ್ವಿ, ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆಯಿಂದ ಸಂಜೆವರೆಗೂ ಏನೇನು ಮಾಡಿದ್ವಿ, ಹೇಗೆ ಆಚರಣೆ ಮಾಡಿದ್ವಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆನೇ ಎದ್ದಿದ ತಕ್ಷಣ ರಂಗೋಲಿ ಬಿಟ್ಟು ಮನೆಯೆಲ್ಲ ರಾತ್ರಿನ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸಿದ್ವಿ. ಸೊ ಬೆಳಗ್ಗೆ ಪೂಜೆ ಆದಮೇಲೆ, ಅಂದರೆ ಫಸ್ಟು ಅರ್ಲಿ ಮಾರ್ನಿಂಗ್ ಪೂಜೆ ಆದಮೇಲೆ ವಿಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆಮೇಲೆ ನೈವೇದ್ಯಕ್ಕೆಲ್ಲ ಇಟ್ಟು ಆಮೇಲೆ ಇನ್ನೂ ಒಂದು ಸತಿ ನಾರ್ಮಲ್ ದೊಡ್ಡ ಪೂಜೆ ಮಹಾಮಂಗಳಾರತಿ ಮಾಡಲೇಬೇಕಲ್ಲ. ಹಾಗಾಗಿ ಅದಕ್ಕೆ ಬಿಫೋರು ವಿಡಿಯೋ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇದೆಲ್ಲ ಕ್ರೆಡಿಟು, ಈ ಸತಿ ಹಬ್ಬದ ಎಲ್ಲ ಕ್ರೆಡಿಟು ನನ್ನಿಬ್ಬರು ಮಕ್ಳಿಗೆ ಹೋಗುತ್ತೆ. ಯಾಕಂದರೆ ಅವ್ರು ತುಂಬ ಹಾರ್ಡ್ ವರ್ಕ್ ಮಾಡಿದ್ದಾರೆ. ಸೋನುಗೆ ನೋಡಿ ನಿದ್ದೆ ಇಲ್ಲದಿರೋದಕ್ಕೆ ಸ್ವಲ್ಪ ಡಲ್ಲಾಗೇ ಇದ್ದಾರೆ. ಬಟ್ ಆದರೂ ನನಗೇನು ಬೇಜಾರಿಲ್ಲಮ್ಮ ಅಂತ ಅವರೇ ಎಲ್ಲ ರೆಡಿ ಮಾಡಿ ಎಲ್ಲ ಮಾಡ್ಕೊತಾ ಇದ್ದಾರೆ. ಅದೇನೋ ವರಮಹಾಲಕ್ಷ್ಮಿ ಹಬ್ಬದ ದಿವಸ ನಮ್ಮ ಮನೇಲಿ ಎಲ್ಲರಿಗೂ ಎನರ್ಜಿ ಬಂದುಬಿಡುತ್ತೆ. ಹಾಗೆ ಸೋನು ಹಬ್ಬದ ಜೊತೆಗೆ ನಮ್ಮ ಭಾವನ ಮಕ್ಕಳು ಇಬ್ಬರೂ ಬಂದರು. ಅವ್ರು 4 ಜನ ಸೇರಿಕೊಂಡು ಒಳ್ಳೆ ಪೂಜೆ ಮಾಡಿದ್ರು. ನನ್ನ ಹಸ್ಬೆಂಡ್ ಬೆಳಗ್ಗೆನೇ ನೈವೇದ್ಯ ಇಟ್ಟಾಗಲೇ ಅವ್ರು ಫಸ್ಟ್ ಪೂಜೆ ಮಾಡಿದರು. ಆದರೆ ಮಹಾಮಂಗಳಾರತಿ ಅಷ್ಟೋತ್ತರ ಅದೆಲ್ಲ ಮಾಡಬೇಕಲ್ಲ, ಅದನ್ನೆಲ್ಲ ಸೋನು ಪಾರ್ಟೆ. ಯಾವಾಗಲೂ ನಮ್ಮ ಮನೇಲಿ ಪೂಜೆದು ಸ್ವಲ್ಪ ಜಾಸ್ತಿ ಇಂಟ್ರೆಸ್ಟು, ಈ ಥರ ಎಲ್ಲ ಡೀಟೇಲಾಗಿ ಪೂಜೆ ಮಾಡೋದೇ ಸೋನು. ಸೊ ಹಾಗಾಗಿ ಅಣ್ಣ ತಂಗಿರೆಲ್ಲ ಸೇರಿಕೊಂಡು ಪೂಜೆ ಮಾಡಿದ್ರು. ಆಮೇಲೆ ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಊಟ ಮಾಡಿದ್ರು. ನಾನು ಬಿಸಿ ಬಿಸಿ ಒಬ್ಬಟ್ಟು ಹಾಕ್ಕೊಡ್ತಾಯಿದ್ದೆ. ಅಪ್ಪು ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಎಲ್ಲರದ್ದು ಊಟ ಆಯಿತು. ಕೂಟು ಇನ್ನೊಂದು ಸತಿ ಬಿಸಿ ಮಾಡಿ ಇಡ್ತಾಯಿದ್ದೀನಿ. ಆಫ್ ಮಾಡಿಬಿಡ್ತೀನಿ, ಚೆನ್ನಾಗಿ ಬಾಯ್ಲ್ ಆಗಿದೆ. ಸೊ ಕೂಟು ಹಾಗೆ ಬಜ್ಜಿ, ಇನ್ನೊಂದೇ ಒಂದು ಒಬ್ಬಟ್ಟು ಮಿಕ್ಕಿದೆ. ಒಬ್ಬಟ್ಟು ಖಾಲಿ ಮಾಡಬೇಕು. ಅಂದರೆ ಓಡಾಡ್ತಾ ಮಕ್ಕಳು ಯಾರು ತಿನ್ಕೊತಾರೆ. ಯಾಕಂದರೆ ನಾನು ಎಕ್ಸಾಕ್ಟ್ಲಿ ಎಷ್ಟು ಬೇಕೋ ಅಷ್ಟೇ ಮಾಡೋದ್ರಿಂದ ಒಬ್ಬಟ್ಟು. ಹಾಗೆ ಚಿತ್ರಾನ್ನ ಸ್ವಲ್ಪ ಮಿಕ್ಕಿದೆ. ಯಾಕಂದರೆ ಉಳಿಸ್ಬೇಕಲ್ವ, ಹಬ್ಬದ ದಿವಸ ಯಾರು ಸಡನ್ನಾಗಿ ಬಂದುಬಿಟ್ರೆ. ಹೆಸರು ಬೇಳೆ ಮಾತ್ರ ತೆಗೆದು ಫ್ರಿಡ್ಜಲ್ಲಿ ಇಟ್ಟಿದ್ದೀನಿ. ಇಷ್ಟೇ ಸಿಂಪಲ್ಲಾಗಿ. ಆಮೇಲೆ ಉಪ್ಪು ಮಿಕ್ಸ್ ಮಾಡಿ ಸ್ವಲ್ಪ ಮಿಕ್ಕಿದೆ. ಸೊ ಸಿಂಪಲ್ಲಾಗಿ ಇವತ್ತಿನ ಹಬ್ಬ ಮತ್ತು ಊಟ ಮುಗೀತು ಮಧ್ಯಾಹ್ನಕ್ಕೆ. ಇನ್ನು ಸಂಜೆಗೆ ನೋಡಬೇಕು ರಿಟರ್ನ್ ಗಿಫ್ಟ್ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಷ್ಟೇ ಇದಿಲ್ಲ, ಇಷ್ಟೇ ಹಾಕೋದು. ಇದಿಲ್ಲ, ಒಳಗ್ಲೂ ಇದೆ ಅಷ್ಟೇ ಕಣೋ. ಸಂಜೆಗೆಲ್ಲ ಪ್ಯಾಕಿಂಗ್ ಮಾಡ್ಕೊಬೇಕು. ನೋಡಿ ಈ ಥರ ತಂದಿದ್ದೀನಿ, ಚೆನ್ನಾಗಿದೆ. ಪಿಂಕ್ ಕಲರು. ಇದ್ರೊಳಗೆ ಏನಾರು ಕ್ಯೂಟ್ ಥಿಂಗ್ಸ್ ಹಾಕಿ ಕೊಡೋಣ ಅಂದ್ಬಿಟ್ಟು ತಂದಿದ್ದೀನಿ. ಚೆನ್ನಾಗಿದೆ ಅಲ್ಲ. ಟಿನ್ನು ಕಲರ್ ಇಷ್ಟ ಆಯಿತು. ಸೊ ಹಾಗಾಗಿ ತೊಗೊಂಡು ಬಂದೆ. ಇದು ಆಮೇಲೆ ಇದರಲ್ಲಿ ಕಡಿಮೆ ಪೀಸ್ ಇತ್ತು ಅಂತ ಇನ್ನೊಂದು ಬೇರೆ ಕಲರ್ ತೊಗೊಂಡೆ. ನೋಡಿ ಈ ಕಲರ್ ಬಂದಿದೆ. ಇದೊಂದು ಮಾತ್ರ ಸ್ವಲ್ಪ ಮಿಕ್ಕಿದ್ರೆ ನಾನೇ ಇಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದೀನಿ. ಇವೆಲ್ಲ ಪ್ಯಾಕಿಂಗ್ ಮಾಡಬೇಕು. ಇನ್ನು ಕೆಲಸ ತುಂಬ ಇದೆ ಸಂಜೆವರೆಗೂ. ಆದರೆ ಈಗ ಟೈಮ್ ಬಂದು 3 o'clock ಇಲ್ಲ 2:50. ಸೊ ಈಗ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಮಕ್ಕಳು ಅವ್ರದ್ದೇನೋ ಕ್ಲಾಸಸ್ದೇನೋ ಚೆಕ್ ಮಾಡ್ಕೊತಾ ಇದ್ದಾರೆ. ನಾನು ಎದ್ದಿರ್ತೀನಿ. ಎಲ್ಲರೂ ಎದ್ದಿರ್ತೀವಿ, ಸ್ವಲ್ಪ ರೆಸ್ಟ್ ಮಾಡ್ತೀವಿ. ಇನ್ನೇನು ಸಂಜೆ ಟೈಮ್ಗೆ ಸುಜಿತ್ ಬಂದ. ಅಪ್ಪು ಸೋನುನ ಮನೆ ಕುಂಕುಮ ಕರಿಯೋಕ್ಕೆ ಅಂತ. ಸೊ ಅಪ್ಪು ಕೂತ್ಕೊಂಡು ಸುಜಿತ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೆ, ಯಾವ ಆ್ಯಂಗಲು ಏನೋ ಅವರಿಬ್ಬರು ಮಾತಾಡ್ತಾಯಿದ್ರು, ಸುಜಿತ್ ಮತ್ತು ಅಪ್ಪು. ಅಷ್ಟೊತ್ತಾಗಲೇ ಮತ್ತೆ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಮಳೆ ಇಲ್ಲ ಅಂದ್ಕೊಂಡ್ವಿ, ಸ್ವಲ್ಪ ಲೈಟಾಗಿ ಡ್ರಿಸ್ಲಿಂಗ್ ಸ್ಟಾರ್ಟ್ ಆಯಿತು. ಬಟ್ ಅದು ಇನ್ಸ್ಟೆಂಟಾಗಿ ಒಂದು 10 minutesಲ್ಲಿ ಸ್ಟಾಪ್ ಆಯಿತು. ಬಾಕ್ಸ್ ಒಳಗೆ ಏನೇನು ಹಾಕಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಒಂದು ಈ ಥರ ಕಿವಿ ಫ್ರೂಟ್ದು ಒಂದು ಸ್ಲೈಸ್ ಹಾಕಿದ್ದೀನಿ. ಡ್ರೈ ಫ್ರೂಟ್ಸ್ ಡಿಫ್ರೆಂಟ್ ಒಂದೊಂದು ಬಾಕ್ಸಲ್ಲಿ ಒಂದೊಂದು ಥರ ಹಾಕಿದ್ದೀನಿ. ಈ ಕಿವಿ ಫ್ರೂಟ್ದಂತೂ ಒಂದೊಂದು ಸ್ಲೈಸ್ ಇಟ್ಟೇ ಇದ್ದೀನಿ. ಅದ್ರ ಜೊತೆಗೆ ಒಂದು ಗೋಲ್ಡ್ ಕಲರ್ದು ಚಿಕ್ಕದು ರೋಸ್ದು ಫ್ಲವರ್ ಬರುತ್ತಲ್ಲ, ಅದನ್ನು ಇಟ್ಟಿದ್ದೀನಿ. ಇಷ್ಟೇ ಸಾಕು ಅಂದ್ಕೊತೀನಿ. ಯಾಕಂದರೆ ಅರ್ಶಿನ ಕುಂಕುಮದ ಮಿಕ್ಕಿದ್ದೆಲ್ಲ ಕೊಡ್ತೀವಲ್ವ, ಅದ್ರ ಜೊತೆ ಇದೊಂದು ಎಂಟಿ ಬಾಕ್ಸ್ ಕೊಡಬಾರ್ದು ಅಂದ್ಬಿಟ್ಟು ಈ ಥರ ಸೆಟಪ್ ಮಾಡಿದ್ವಿ. ಸೋನು ಅವರು ಕುಂಕುಮಕ್ಕೆಲ್ಲ ತಟ್ಟೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ದೀಪ ಹಚ್ಚೋಕ್ಕೆ ಮುಂಚೆ ನಾನು ಇದೆಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ರೆಡಿಯಾಗಿ ಬಂದು ದೀಪ ಹಚ್ತೀನಮ್ಮ ಅಂತ ಹೇಳ್ಬಿಟ್ಟು ಅವರೇ ರೆಡಿ ಮಾಡ್ಕೊತಾ ಇದ್ದಾರೆ.
ಅಮ್ಮ ನೀವು ನಾನು ಮಾಡ್ತೀನಿ ಸುಮ್ಮನಿರಿ, ನೀವು ನಾನು ಮಾಡ್ತೀನಿ ಸುಮ್ಮನಿರಿ ಅಂತ. ಆಲ್ಮೋಸ್ಟ್ 95% ಅವರಿಬ್ಬರು ಸಿಸ್ಟರ್ಸೇ ಇವತ್ತು ಎಲ್ಲ ಹಬ್ಬದಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ ಪ್ಯಾಕಿಂಗ್ ಏನು ಬೇಡ, ಅದೇ ಕ್ಯೂಟಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡು ಮತ್ತೆ ಬಾಕ್ಸ್ ಏನು ಪ್ಯಾಕಿಂಗ್ ಮಾಡಲಿಲ್ಲ. ಹಾಗೆ ಸುಮ್ಮನೆ ಹಾಗೆ ಇಟ್ಟರೆ ಟ್ರೇನಲ್ಲೂ ಮುದ್ದಾಗಿ ಕ್ಯೂಟಾಗಿ ಕಾಣಿಸ್ತಾ ಇತ್ತಲ್ಲ, ಸೊ ಹಾಗೆ ಇಟ್ವಿ. ಹಾಗೆ ಬೆಳಗ್ಗೆ ಅರ್ಜೆಂಟಲ್ಲಿ ಪೂಜೆ ಅಡುಗೆ ಬೇರೆ ಎಲ್ಲ ಕೆಲಸ ಇದ್ದಿದ್ದರಿಂದ ನನಗೊಂದು ಸ್ವಲ್ಪ ಫ್ಲವರ್ ಡೆಕೋರೇಷನ್ನು ಮತ್ತು ಎಕ್ಸ್ಟ್ರಾ ಡೆಕೋರೇಷನ್ ಏನೂ ಮಾಡೋಕ್ಕಾಗಲಿಲ್ಲ. ಈವ್ನಿಂಗ್ ಅಂದರೆ ಸ್ವಲ್ಪ ಇದನ್ನೆಲ್ಲ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ರೆಡಿ ಮಾಡ್ಕೊತಾ ಇದ್ದೆ. ಸೋನು ಹೇಳ್ತಾಯಿದ್ದೆ, ಇನ್ನೂ ಬಿಟ್ಟರೆ ನೀವು ನಾಳೆವರೆಗೂ ಏನಾದರೂ ಈ ಥರ ಮಾಡ್ತಾನೆ ಇರ್ತೀರಾ ಅಂತ ಸೋನು ಅಪ್ಪು ರೇಗಿಸ್ತಾಯಿದ್ರು. ಮತ್ತು ನನಗೇನೋ ವರಮಹಾಲಕ್ಷ್ಮಿ ಹಬ್ಬ ಅಂದರೆ ಖುಷಿ, ಈ ಥರದ್ದೆಲ್ಲ ಎಕ್ಸ್ಟ್ರಾ ಮಾಡೋಕ್ಕೂ ಖುಷಿ. ಇದೆಲ್ಲ ನನಗೆ ಇಂಟ್ರೆಸ್ಟ್ ಇರೋದಲ್ವ, ಅದು ನೋಡೋಕ್ಕೂ ಚೆನ್ನಾಗಿರುತ್ತೆ ಎಲ್ಲರೂ ಕುಂಕುಮಕ್ಕೆ ಬಂದಾಗ ಅಂತ ಅನಿಸ್ತು. ಸೊ ಹಾಗಾಗಿ ಗೋಲ್ಡನ್ ಪ್ಲೇಟಸ್ ತರಿಸಿದ್ದೆ. ಸೊ ಅದರೊಳಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಹಾಗೆ ಉರುಳಿ ಒಳಕ್ಕೆ ನಾನಿಲ್ಲಿ ಸೇವಂತಿಗೆ ಪೆಟಲ್ಸ್ನ ರಿಮೂವ್ ಮಾಡಿ ಹಾಕ್ತಾಯಿದ್ದೀನಿ. ಅಂದರೆ ಈ ಥರ ರಿಮೂವ್ ಮಾಡಿ ಹಾಕಿದ್ರೆ ಸ್ವಲ್ಪ ಜಾಸ್ತಿ ಫ್ಲವರ್ಸ್ ಬೇಕಾಗೋದಿಲ್ಲ, ಪೆಟಲ್ಸೇ ಕವರ್ ಆಗಿಬಿಡುತ್ತೆ. ಜಾಸ್ತಿ ಫ್ಲವರ್ಸ್ ಇದ್ದರೆ ಫ್ಲವರ್ಸೇ ಇಡ್ಬೋದು, ಬಟ್ ಸ್ವಲ್ಪ ಕಡಿಮೆ ಫ್ಲವರ್ಸ್ ಇತ್ತು, ಇಲ್ಲ ಅದು ಸ್ವಲ್ಪ ಕಲರೇ ಕಡಿಮೆ ಇತ್ತು ಅಂದಾಗ ಈ ಥರ ಮಾಡಿದ್ರೆ ಚೆನ್ನಾಗಿರುತ್ತೆ. ಈ ಥರ ಉರುಳಿ ಒಳಗೆ ಪೆಟಲ್ಸ್ನೆಲ್ಲ ರಿಮೂವ್ ಮಾಡಿ ಹಾಕಿದೆ. ರೆಡ್ಡು ಎಲ್ಲೋ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಚಿಕ್ಕ ಚಿಕ್ಕ ಪುಟ್ಪುಟಾಣಿ ರೋಸ್ ಬಿಟ್ಟೆ ಸಕ್ಕತ್ತಾಗಿ ಕಾಣಿಸ್ತಾ ಇತ್ತು, ಚೆನ್ನಾಗಿತ್ತು. ಹಾಗೂ ಕ್ಯಾಂಡಲೆಲ್ಲ ಲೈಟ್ ಮಾಡೋಣ ಅಂದ್ಕೊಂಡೆ, ಟೈಮೇ ಆಗಲಿಲ್ಲ. ಏನಾದ್ರು ಒಂದು ಬ್ಯಾಕ್ ಟು ಬ್ಯಾಕ್ ವರ್ಕ್ ಇದ್ದೇ ಇರುತ್ತಲ್ಲ, ಸೊ ಇಷ್ಟೇ ಸಿಂಪಲಾಗಿ ಇರಲಿ ಅಂತ. ಆಮೇಲೆ ಇದೊಂದು ಪಾಟಿಗೆ ರಾತ್ರಿನೇ ಡೆಕೋರೇಟ್ ಮಾಡಿದ್ನಲ್ಲ, ಅದನ್ನು ಈ ಪಾಟ್ನ ಹೊರಗಡೆ ಇಟ್ಟಿದ್ದೆ. ಸಂಜೆ ಟೈಮಿಗೆ ಒಳಗಡೆ ತಂದಿಟ್ಟೆ. ಸೋನು ಅಪ್ಪು ಮತ್ತೆ ಸೇರಿಕೊಂಡು ಸಂಜೆ ಆರತಿ ಮಾಡ್ತಾಯಿದ್ದಾರೆ. ಹಾಗೆ ಪೂಜೆ ಎಲ್ಲ ಆಯಿತು ನೀಟಾಗಿ. ಮನೇಲಿ ಒಂಥರ ಪಾಸಿಟಿವ್ ಎನರ್ಜಿ, ಪಾಸಿಟಿವ್ ವೈಬ್ಸ್ ಅಂತಾರಲ್ಲ, ಅದೆಲ್ಲ ಸ್ಟಾರ್ಟ್ ಆಯಿತು. ನೀನು ಕುಂಕುಮ ಬರೋ ನಮ್ಮನೆ ವರಮಹಾಲಕ್ಷ್ಮಿ ಹಬ್ಬ ಈ ಸರ್ತಿ ಈ ಥರ ಆಚರಿಸಿದ್ವಿ. ನೀವೆಲ್ಲ ಹೇಗೆ ಮಾಡಿದ್ರಿ, ನೀವು ತಿಳಿಸಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.